ನಿಂಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ತಿದ್ದೇನೆ. ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ತಿದ್ಯಾ? ಎಂತ ಇದು? ಇದು ಎಂತ ಕಂಚಲ ಫ್ರೈ. ಎಣ್ಣೆ ಬಿಸಿ ಆಗಿದೆ ಬಿಡುವ ಅಂತ ರೆಡಿ ಮಾಡಿದ್ದೀನಿ. ಎಷ್ಟು ಬೇಕು? ನಂಗೆ 5. ಆಯ್ತು ಸಾಕ. ಮತ್ತೆ ನೀನು ಆಫೀಸಲ್ಲಿ ಕೇಳುದಿಲ್ಲ? ಅವರಿಗೆ ಎಲ್ರಿಗೂ ಒಂದು 4. ನೋಡಿ 4 5. ಎಣ್ಣೆ ಸ್ವಲ್ಪ ಇರುದು, ಜಾಸ್ತಿ ಬಿಟ್ಟೆ ಎಲ್ಲ ಇದಾಗ್ತದೆ. ಇನ್ನೊಂದು 5 ಗ್ರಾಮ್ ಇರ್ತದೆ ಆಯ್ತಾ. ಸೊ ನಿಮಗೆ ಇವತ್ತು ಊಟಕ್ಕೆ ಎಂತೆಲ್ಲ ಅಂತ ನಿಮಗೆ ಗೊತ್ತುಂಟಾ? ಎಂತಲ್ಲ ಎಂತ ಅಂತ ಗೊತ್ತಿಲ್ಲ ನಿಮಗೆ? ಗೊತ್ತುಂಟು ಎಂತ ಉಂಟಂತ. ಟಿಫಿನ್ ಬಾಕ್ಸ್. ನನ್ನ ಜೋಕ್ ನಂಗ ನೋಡಿಸುವ ನಿಂಗೆ ಒಬ್ಬಳಿ ಸಾಕಲ್ಲ ನಂಗೊಬ್ಳಿಗೆ. ಸೊ ತೆಗಿವ. ಕರುಮ್ ಕುರುಮ್ ಆಯ್ತು. ಕರುಮ್ ಕುರುಮ್ ಈಗ ತಿನ್ಲಿಕ್ಕೆ ಬೇಕಾ? 2 ಟಿಫಿನಿಗೆ ಆಯ್ತು. ಅದಕ್ಕಲ್ವಾ ಬೆಂಗಳೂರಲ್ಲಿ ಸಾರು ಇರುದು. ಅದಕ್ಕೆ ನಾವು ಗಸಿ ಸಾರು ಅಂತ ಬೇರೆ ಬೇರೆ ಹೇಳ್ತೇವಲ್ಲ, ಇಲ್ಲಿ ಬೆಂಗಳೂರಲ್ಲಿ ಸಾರು ಅಂತ ಇರುದು ಎಲ್ಲದಕ್ಕೆ ಸಹ. ಆಯ್ತಾ? ಈಗ ನೋಡು, ನಿನ್ನ ಇಷ್ಟದ್ದು ಮಾಡಿದ್ದೇನೆ ನೋಡು. ಬಸಳೆ ಗ್ರೇವಿ ನೋಡು. ಬಸಳೆ ಇದು ಹೇಗೆ ಮಾಡಿದ್ದೇನೆ, ಇದು ಹೇಗೆ ಮಾಡಿದೆ ಹೇಳಿ. ನಾನು ರೆಸಿಪಿ ಅಪ್ಲೋಡ್ ಮಾಡ್ತೇನೆ ಆಯ್ತಾ. ಅದಕ್ಕೆ ಏನೇನೆಲ್ಲ ಹಾಕಿದ್ದೇನೆ ಎಲ್ಲ. ನಿಮಗೆ ಸೊಪ್ಪು ಇಷ್ಟ ಅಲ್ಲ? ಸೊಪ್ಪು ಹಾಕ್ತೇನೆ. ಇಲ್ಲ ದಂಟು ಹಾಕ್ತೇನೆ. ದಂಟು ದಪ್ಪ ದಂಟು ಉಂಟು ಮಗ. ದಪ್ಪ ದಂಟು ಉಂಟು. ಗ್ರೇವಿ ಬೇಕಲ್ಲ ಇನ್ನು. ಇದಕ್ಕೆ ನೋಡಿ ಇದು ಹಾಕಿದ್ದೇನೆ. ಎಂತ ಗೊತ್ತಾ? ಹಲಸಿನ ಬೀಜ ನೋಡು. ಹಲಸಿನ ಬೀಜ ಉಂಟು ನೋಡು. ಗ್ರೇವಿ ಹಾಕ್ತೇನೆ ಆಯ್ತಾ. ಎಂತ ಕಸಲೆ ಕಸಲೆ ಬಸಳೆ ಬಸಳೆ ಹೊಟ್ಟೆ ಬಿಸಳೆ. ಅದು ಇದು ಉಂಟಲ್ಲ ಬಿಸಲೆ ಅಂದ್ರೆ ತುಳುವಿನಲ್ಲಿ ಮಣ್ಣಿನ ಮಡಕೆ. ಅದಕ್ಕೆ ತುಳುವಿನಲ್ಲಿ ಬಿಸಲೆ ಹೇಳುದು. ಅದಕ್ಕೆ ಕೂತಾದ್ರೆ ಹೊಟ್ಟೆ ಬಿಸಲೆ ಅಂತ ಹೇಳುದು ಆಯ್ತಾ. ಸೊ ಈಗ ನನಗ ಸ್ವಲ್ಪ ಬಿಸಿ ಬಿಸಿ ಡಬ್ಬದಲ್ಲಿ ಹಾಕ್ಬಾರ್ದು ಆಯ್ತಾ. ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಯಾಕಂದ್ರೆ ಅದ್ರ ಸ್ವಲ್ಪ ನೀರಿನಂಶ ಏನಾದ್ರು ಉಳ್ಕೊಂಡಿದ್ರೆ ಅದ್ರಲ್ಲಿ ನೀರಿನಂಶ ಬಿಟ್ಟು ಉಂಟಲ್ಲ, ನೀವು ತಿನ್ಲಿಕ್ಕೆ ಆಗುವಾಗ ಬಿಸಿ ಬಿಸಿ ಆಗ್ತದೆ, ಇದು ಹೂ ಆಗ್ತದೆ. ನಿಮಗೆ ಕರುಕುರು ಆಗಿ ಇರ್ಬೇಕಾದ್ರೆ ಇದು ಸ್ವಲ್ಪ ತಂದು ಇದ್ರದ್ದು ಏನಾದ್ರು ನೀರಿನಂಶ ಇದ್ರೆ ಆವಿಯಾಗಿ ಹೋಗ್ಲಿ ಅಂತ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಓಪನ್ ಬಿಡ್ತೇನೆ ಆಯ್ತಾ. ಆಮೇಲೆ ಡಬ್ಬದಲ್ಲಿ ಹಾಕುವ. ಸೊ ಈಗ ಇದು ತಣ್ಣಗಾಗಿದೆ ಆಯ್ತಾ. ನಿಮಗೆ ಬ್ಯಾಗ್ ಹಾಕಿ ಕೊಡ್ತೇನೆ ಆಮೇಲೆ. ಓಕೆನಾ? ಊಟ ರೆಡಿ. ಬೆಂಡೆಕಾಯಿ ಸಾರು ಉಳಿದಿತ್ತು. ನಿಮಗೆ ಬೆಂಡೆಕಾಯಿ ಬೇಕಾ? ವೆಜಿಟೇಬಲ್ ತಿನ್ಬೇಕು ಅಂತ ಅಮ್ಮ ಹೇಳ್ತಾರೆ. ನಿಮ್ಗೆ ಇಷ್ಟ ಅಲ್ಲ ಬೆಂಡೆಕಾಯಿ? ಸಾಕು. ಥ್ಯಾಂಕ್ ಯು. 1 2 ಕೊಡ್ತೇನೆ ಪುನಃ ಆಯ್ತಾ. ನಿಮಗೆ ಬಸಳೆ ಸಾರು ಸ್ವಲ್ಪ ಇದು ನೋಡ್ಲಿಕ್ಕೆ ಎಂತ ಟೇಸ್ಟ್ ನೋಡ್ಲಿಕ್ಕೆ ಅಷ್ಟೇ.